ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನಕಾಯಿ ಸ್ಪೆಷಲ್ನ ಹೇಳ್ತಾ ಇದ್ದೀನಿ. ಸೊ ಇದರಿಂದ ರುಚಿಯಾಗಿರ್ತಕ್ಕಂಥ ಒಂದು ಖಾದ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಬೇಸಿಗೆ ಬಂತು ಅಂದರೆ ಹಣ್ಣುಗಳ ರಾಜ ಮಾವಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಮಾವಿನ ಹಣ್ಣನ್ನು ಮಾತ್ರ ಬಳಸೋದಲ್ಲದೆ ಕಾಯಿಂದನೂ ಕೂಡ ವಿಧ ವಿಧವಾಗಿರ್ತಕ್ಕಂಥ ಖಾದ್ಯಗಳನ್ನಿರ್ಬೋದು ಅಥವಾ ಡೈರೆಕ್ಟಾಗೂ ಕೂಡ ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಮಾವಿನಕಾಯಿನ ಜಜ್ಜಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಖಾರ, ಸಕ್ಕರೆನ ಮಿಕ್ಸ್ ಮಾಡಿದ್ವಿ ಅಂದರೆ ಅದರ ಅದ್ರ ರುಚಿನೇ ಬೇರೆ. ನೆನೆಸ್ತಿದ್ದಂಗೆ ಬಾಯಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಅಷ್ಟೊಂದು ಆದ್ಯತೆ, ಮಹತ್ವ ಈ ಮಾವಿನ ಹಣ್ಣಿಗೆ ಇದೆ. ಇದು ರುಚಿಗೆ ಮಾತ್ರ ಅಲ್ಲ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮಾವಿನಕಾಯಿಯಿಂದ ನಾವು ಚಟ್ನಿಗಳಿರ್ಬೋದು, ಉಪ್ಪಿನಕಾಯಿಗಳನ್ನಿರ್ಬೋದು ಅಥವಾ ಸೂಪ್ಗಳನ್ನು ಕೂಡ ಮಾಡಿಕೊಂಡು ಊಟ ಮಾಡ್ತಾ ಇರ್ತೀವಿ. ಸೊ ಯಾರಿಗೆ ಯಾವ ವಿಧದಲ್ಲಿ ಬೇಕೋ ಆ ವಿಧದಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಅಡುಗೆಗಳನ್ನು ಮಾಡ್ಕೊಂಡು ತಿಂತಾ ಇರ್ತಾರೆ. ಸೊ ಅದೇ ರೀತಿಯಾಗಿ ನಾನು ಇಲ್ಲಿ ಒಂದು ರುಚಿಯಾಗಿರ್ತಕ್ಕಂಥ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಇದರಿಂದ ಚಟ್ನಿ ಮಾಡೋದು ಹೇಗೆ, ಅದನ್ನು ವೀಕ್ವರೆಗೂ ಸ್ಟೋರ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ. ಇವತ್ತು ಇನ್ಸ್ಟಂಟಾಗಿ ಒಂದು ದಿನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ರುಚಿಯಾಗಿರ್ತಕ್ಕಂಥ ಮಾವಿನಕಾಯಿ ತದ್ದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಅನ್ನಕ್ಕೂ, ಮುದ್ದೆ ಮತ್ತು ಚಪಾತಿ ರೊಟ್ಟಿಗೂ ಕೂಡ ಬಳಸ್ಕೋಬೋದು. ಹಾಗಿದ್ರೆ ಬನ್ನಿ, ಇನ್ಸ್ಟೆಂಟಾಗಿ ಮಾಡುವಂಥ ಈ ಮಾವಿನಕಾಯಿ ತದ್ದಿಗೆ ಏನೆಲ್ಲ ಬೇಕು ಮತ್ತು ಯಾವ ರೀತಿಯಾಗಿ ಮಾಡ್ಕೊಂಡು ಬರೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಸೇಮ್ ಒಂದೇ ಬೌಲಲ್ಲಿ ಹಸಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ, ಒಂದು ಹಿಡಿ ಉರ್ಗಡ್ಲೆ, ಬೆಳ್ಳುಳ್ಳಿ, ಉಪ್ಪು, ಹಾಗೆಯೇ ಹಸಿಮೆಣಸಿನ್ಕಾಯಿ ಕೂಡ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ಉಪಯೋಗಿಸ್ಕೊಂಡ್ರೆ ಸಾಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ಉರುಗಡ್ಲೆನ ಸ್ವಲ್ಪ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಪೌಡ್ರ್ ಮಾಡಿಕೊಂಡ್ರೆ ಅದು ರುಚಿ ಚೆನ್ನಾಗಿ ಬರೋದು, ಇಲ್ಲಾಂದರೆ ತರಿಯಾಗಿಬಿಡುತ್ತೆ. ಅದಾದ ನಂತರ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅನಂತರ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಇಟ್ಕೊಂಡಿದ್ದೀನಲ್ಲ ಅಷ್ಟನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಮಾತ್ರ ಮೊದಲಿಗೆ ಪೌಡ್ರ್ ಮಾಡಿ ಇಟ್ಕೊಂಡ್ವಿ ಅಂದರೆ ಉಳಿದಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಟ್ಟಿಗೆ ಹಾಕ್ಕೊಂಡು ನಾವು ರುಬ್ಕೊಂಡ್ರೆ ಚೆನ್ನಾಗಾಗುತ್ತೆ. ಸೊ ಈ ಟೈಮಲ್ಲೂ ಕಡಲೆ ಹಾಕ್ಕೋಬಾರ್ದು. ಸ್ವಲ್ಪ ನಿಮಗೆ ಫ್ಲೇವರ್ಗೆ ಕರಿಬೇವು, ಕೊತ್ತಂಬರಿ ಎಲ್ಲದನ್ನು ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ ಕರಿಬೇವನ್ನ ಸ್ಕಿಪ್ ಮಾಡಿದ್ದೀನಿ. ನೋಡಿ, ಈ ಹದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಫುಲ್ಲು ನುಣ್ಣಗೇನು ಬೇಡ, ರುಚಿ ಸ್ವಲ್ಪ ಚೆನ್ನಾಗಿರ್ಬೇಕಂದ್ರೆ ಈ ಹದಕ್ಕಿದ್ರೆ ಸಾಕು. ಅದಾದ ನಂತರ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡು ಸ್ವಲ್ಪ ಸಾಸಿವೆ ಕಾಳು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವನ್ನ, ಅಲ್ಲಿ ರುಬ್ಬೋದಕ್ಕೆ ಕರಿಬೇವನ್ನ ಸ್ಕಿಪ್ ಮಾಡಿದ್ನಲ್ಲ, ಸೊ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ರುಬ್ಬೋದಕ್ಕೆ ಹಾಕ್ಕೊಳ್ಳೇಬೇಕಂತ ಏನಿಲ್ಲ, ಇಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ತಾ ಇದ್ದೀನಿ, ತುಂಬ ಏನಿಲ್ಲ. ಇಲ್ಲಿ ನೀವು ಇನ್ನೊಂದು ಮಾಡ್ಕೋಬೋದು. ಹೇಗಪ್ಪ ಅಂದರೆ, ನಾವು ಯಾವುದೇ ರೀತಿ ಒಗ್ಗರಣೆನೂ ಹಾಕದೆ ಹಸಿ ಈರುಳ್ಳಿನ ಕಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳೋದು, ಅದು ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿ ಈರುಳ್ಳಿನ ಮಿಕ್ಸ್ ಮಾಡಿಕೊಂಡು ತೆಳು ಮಾಡಿಕೊಂಡ್ರೆ ಮುದ್ದೆಗೂ ಮತ್ತು ಅನ್ನಕ್ಕೂ ಕೂಡ ಬರುತ್ತೆ. ಗಟ್ಟಿಗೆ ಬೇಕು ಅಂದರೆ ರೊಟ್ಟಿ ಊಟ ಮಾಡ್ಬೋದು. ನಮ್ಮ ಮನೆಯಲ್ಲಿ ಹಸಿ ಈರುಳ್ಳಿನ ಇಷ್ಟಪಡಲ್ಲ ಅಂತೇಳಿ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ತುಂಬ ಫ್ರೈ ಮಾಡ್ಕೋಬಾರ್ದು. ತಣ್ಣಗಾದ ನಂತರ ರುಬ್ಬಿರ್ತಕ್ಕಂಥ ಮಿಶ್ರಣವನ್ನು ಅದಕ್ಕೆ ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ರುಚಿ ಮಾತ್ರ ತುಂಬ ಚೆನ್ನಾಗಿ ಬಂತು, ಹುಳಿ ಖಾರವಾಗಿ, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಇನ್ನೊಂದು ಸರಿ ಮಾಡ್ಕೋಬೇಕಿತ್ತು, ನಾನು ಸ್ವಲ್ಪ ಮಾಡಿದೆ ಅನ್ನೋ ಫೀಲ್ ಆಯಿತು ನನಗೆ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ, ಸೊ ಆ ಒಂದು ಪ್ರಮಾಣಕ್ಕೆ ಅನುಗುಣವಾಗಿ ಮಾಡ್ಕೊಳ್ಳಿ. ನಾನು ಇದನ್ನು 4 ಜನಕ್ಕೆ ಮಾಡಿದ್ದೀನಿ. ಸೊ ನಿಮಗೆ ಜಾಸ್ತಿ ಜನ ಇದ್ದೀರಾ, ಇನ್ನೂ ಜಾಸ್ತಿ ಬೇಕು ಅಂದರೆ ಮಾವಿನಕಾಯಿ ಮತ್ತು ಇಂಗ್ರೀಡಿಯೆಂಟ್ಸ್ ಏನು ತೋರಿಸಿದ್ದೀನಲ್ಲ ಅದನ್ನು 2ರಷ್ಟು ಮಾಡಿಕೊಂಡ್ರೆ ನಿಮಗೆ ಸಾಕಾಗ್ಬೋದು ಅಂತ ಅಂದ್ಕೊಳ್ತೀನಿ. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಕೆಲವು ಮಕ್ಕಳು ಈಗ ಮನೆಯಲ್ಲಿ ಹಿರಿಯರಿರ್ಬೋದು ಅಥವಾ ಮಕ್ಕಳಿರ್ಬೋದು ರಾ ಮೆಟೀರಿಯಲ್ ಅಂದರೆ ಮಾವಿನಕಾಯಿನ ಹಿಡಿಯಾಗಿ ಅದಕ್ಕೆ ಉಪ್ಪು ಖಾರ ಹಚ್ಕೊಂಡು ಕೆಲವರು ತಿನ್ನೋರು ಇರ್ತಾರೆ, ಇನ್ನು ಕೆಲವರು ಇಷ್ಟಪಡೋದಿಲ್ಲ. ಆಮೇಲೆ ಉಪ್ಪಿನಕಾಯಿನ ಕೆಲವರು BP ಇರೋರು ಊಟ ಮಾಡೋದಕ್ಕೆ ಇಷ್ಟಪಡಲ್ಲ. ಸೊ ಅವರು ಊಟ ಮಾಡಿದರೆ BP ಜಾಸ್ತಿ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಅವಾಯ್ಡ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆಲ್ಲ ಈ ಥರದ ಚಟ್ನಿಗಳು ತುಂಬ ಹೆಲ್ಪ್ ಆಗುತ್ತೆ. ಸೊ ಆರೋಗ್ಯಕ್ಕೂ ಕೂಡ ಏನೆಲ್ಲ ಬೇಕು ಪೋಷಕಾಂಶಗಳು ಅವು ಕೂಡ ಸಿಗ್ತವೆ. ಇಲ್ಲಿ ಒಂದೇನು ಅಂದರೆ, ನಾನು ಹಿಂದಿನ ವಿಡಿಯೋದಲ್ಲಿ ಮಾವಿನಕಾಯಿ ಚಟ್ನಿನ ಮಾಡಿಬಿಟ್ಟು ಅದನ್ನು ಒಗ್ಗರಣೆ ಹಾಕಿ ಒಂದು ವೀಕ್ವರೆಗೂ ವಿತೌಟ್ ಫ್ರಿಜ್ ಇಡ್ಬೋದು. ಫ್ರಿಜ್ ಆದರೆ 1 ಮಂತ್ ಅಥವಾ 20 ಡೇಸ್ ಇಡ್ಬೋದು ಅಂತ ಹೇಳಿದ್ನಲ್ವ. ಇದನ್ನು ಆ ರೀತಿಯಾಗಿ ಇಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಇದನ್ನು ನಾವು ಯಾವುದೇ ರೀತಿಯಲ್ಲಿ ಬೇಯಿಸಿಲ್ಲ, ಆಮೇಲೆ ಹಸಿ ಕೊಬ್ಬರಿ ಯೂಸ್ ಮಾಡಿದ್ದೀವಿ. ಇದನ್ನು ತುಂಬ ಹೊತ್ತು ಬೇಯಿಸಿಲ್ಲದೆ ಇರ್ತಕ್ಕಂಥ ರೀಸನ್ಗೆ
ಒನ್ ಡೇಗೆ ಮಾತ್ರ ಬಳಸ್ಬೋದು, ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈಗ ರೊಟ್ಟಿಗೆ ಮತ್ತು ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೂ ಕೂಡ ಏನಾದರೂ ಇನ್ಸ್ಟಂಟಾಗಿ ಬೇಕು ಈ ಥರ ರುಚಿಯಾಗಿರುತ್ತೆ ಚಟ್ನಿ, ಆಮೇಲೆ ಸಾಂಬಾರು ಊಟ ಮಾಡಿ ಯಾವಾಗಲೂ ಬೋರ್ ಆಗಿದೆ ಅನ್ನೋರಿಗೆ ಇದು ತುಂಬ ಒಳ್ಳೆ ರೆಸಿಪಿ ಅಂತ ಹೇಳ್ತೀನಿ. ಮಾವಿನಕಾಯಿಂದ ತುಂಬ ರೆಸಿಪಿಗಳನ್ನು ಮಾಡ್ಬೋದು. ನಾನು ಸಾಧ್ಯ ಆದಷ್ಟು ರೆಸಿಪಿಗಳನ್ನು ಇಲ್ಲಿ ತೋರಿಸ್ತೀನಿ. ಮಾವಿನಕಾಯಿಂದ ರುಚಿಯಾಗಿರ್ತಕ್ಕಂಥ ಸೂಪ್ ಕೂಡ ಮಾಡ್ಬೋದು. ನಾವು ವೆಜಿಟೇಬಲ್ ಸೂಪ್, ಕಾರ್ನ್ ಸೂಪ್, ಟೊಮೆಟೊ ಸೂಪ್ ಕೂಡ ಟೇಸ್ಟ್ ಮಾಡಿರ್ತೀವಲ್ವ. ಸೊ ಮಾವಿನಕಾಯಿ ಸೂಪ್ನ ಆಲ್ಮೋಸ್ಟ್ ಕೆಲವು ಜನ ಟೇಸ್ಟ್ ಮಾಡಿರಲ್ಲ ಅಂತ ಅಂದ್ಕೊಳ್ತೀನಿ. ಅದನ್ನು ಹೇಗೆ ಮಾಡೋದು, ಅದಕ್ಕೆ ಏನೇನೆಲ್ಲ ಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ. ತಪ್ಪದೇ ನನ್ನ ವಿಡಿಯೋನ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ರೆಸಿಪಿ ಆದ ನಂತರ ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು. ಇಲ್ಲಿ ನಾನು ತೋರಿಸ್ತಕ್ಕಂಥ ಮ್ಯಾಟ್ ಬಂದುಬಿಟ್ಟು ಇದು ಮನೇಲಿ ನಮ್ಮ ತಮ್ಮ ಏನಕ್ಕೂ ಡೆಕೋರೇಷನ್ಗೆ ಅಂತ ತೊಗೊಂಬಂದಿದ್ದು ಉಳಿದಿತ್ತು. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ಈ ರೀತಿಯಾಗಿ ನಾನು ಅರೇಂಜ್ ಮಾಡಿಕೊಂಡೆ. ತುಂಬ ಯೂಸ್ಫುಲ್ ಅನ್ನಿಸ್ತು. ಮೊದಲು ಈ ರೀತಿಯಾಗಿ ಖಾಲಿ ಖಾಲಿ ಇತ್ತು, ಸ್ವಲ್ಪ ಪ್ರಮಾಣದಲ್ಲಿ ಉಳಿದಿತ್ತು. ಇಷ್ಟು ಉಳಿದಿರೋದನ್ನ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಹಾಗಾಗಿ ಇವು ಜಾರ್ಗಳನ್ನು ಇಡೋದಕ್ಕೆ ಸ್ವಲ್ಪ ಗ್ಯಾಪ್ ಇತ್ತು ಇಲ್ಲಿ. ಹಾಗಾಗಿ ಮನೆ ಕ್ಲೀನಿಂಗ್ ಕೂಡ ಹಾಕ್ಕೊಂಡ್ಬಿಟ್ಟಿದೆ. ಅದು ಕೂಡ ಸ್ವಲ್ಪ ಬೇಗ ಬೇಗ ಮುಗಿಸ್ಕೊಂಡೆ. ಮಕ್ಕಳು ಸ್ಕೂಲ್ ರಜಾ ಇದ್ದಿದ್ದರಿಂದ ತುಂಬಾ ಹರಡ್ಕೊಂಡ್ಬಿಟ್ಟಿದೆ. ಅದು ಕೂಡ ಕಂಪ್ಲೀಟಾಗಿ ಮುಗೀತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.